ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲತೀಶ್ ಲಿಯೋ. ಅವರು ಫಾದಮುಲಸ್ನ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅಥವಾ ಮೂಳೆ ವಿಭಾಗದಲ್ಲಿ ಹ್ಯಾಂಡ್ ಅಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅನ್ನುವ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಸಾಮಾನ್ಯವಾಗಿ ಆರ್ಥೋಪೆಡಿಕ್ ಅನ್ನುವಂಥದ್ದು ಒಂದು ದೊಡ್ಡ ಮೂಳೆಯ ಒಂದು ವಿಭಾಗ. ಈ ಹ್ಯಾಂಡ್ ಅಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಇದರಲ್ಲಿ ಏನೆಲ್ಲ ವಿಷಯಗಳನ್ನು ತಾವು ಮಾಡ್ತೀರಿ? ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ನಮ್ಮ ಆರ್ಥೋಪೆಡಿಕ್ಸ್ ಸ್ಪೆಷಲೈಸೇಷನ್ ಆದ ನಂತರ ಸೆಪ್ರೇಟ್ ಆಗಿ ಒಂದು ಫೆಲೋಶಿಪ್ ಅಲ್ಲ ಅದರ ಒಂದು ಡಿಗ್ರಿ ಮಾಡಿ ಅದರಲ್ಲಿ ಒಂದು ಸೆಪ್ರೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಹ್ಯಾಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ನಾವು ಮೂಳೆದಿಂದ ಡಿಗ್ರಿ ಆದ ನಂತರನೇ ಮಾಡೋದು. ಅದರಲ್ಲಿ ಇಂಡಿಯಾದಲ್ಲಿ 4-5 ಸೀಟು ಮಾತ್ರ ಇರೋದು ಒಂದು ವರ್ಷದಲ್ಲಿ. ನಾವು ಮಾಡಿದ್ದು ಗಂಗಾ ಹಾಸ್ಪಿಟಲ್ ಕೊಯಂಬತ್ತೂರಲ್ಲಿ. ಅದ ನಂತರ ಅದರಲ್ಲಿ ಮೇಯ್ನ್ ಆಗಿ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಮೂಳೆದು ಪ್ರಾಬ್ಲಮ್ ಕೈಯಲ್ಲಿ ಜಾಸ್ತಿ ಇರ್ತದೆ, ಅದರ ಒಟ್ಟಿಗೆ ನರದ ಪ್ರಾಬ್ಲಮ್ ಇರ್ತದೆ, ಮಾಂಸದ ಪ್ರಾಬ್ಲಮ್ ಇರ್ತದೆ. ಅದಕ್ಕೆಲ್ಲ ಒಟ್ಟಿಗೆ ಒಂದು ಡಾಕ್ಟರು ಎಲ್ಲ ಪ್ರಾಬ್ಲಮಿಗೆ ಒಂದೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟಿಗೂ ಕೂಡ ಒಳ್ಳೆಯದಾಗ್ತದೆ. ನಾವು ಪೇಷಂಟದು ಕ್ವಾಲಿಟಿ ಆಫ್ ಕೇರ್ ಕೂಡ ಒಳ್ಳೆಯದಾಗಿ ಕೊಡಲಿಕ್ಕೆ ಆಗ್ತದೆ. ಈಗ ಮುಖ್ಯವಾಗಿ ಕೈ ಅಥವಾ ಹ್ಯಾಂಡಿನಲ್ಲಿ ಬರುವಂಥ ಪ್ರಾಬ್ಲಮ್ಗಳು ಏನೆಲ್ಲ? ನಾರ್ಮಲ್ ಆಗಿ ಒಂದು ನಮ್ಮ ಡೇ ಟು ಡೇ ಲೈಫಲ್ಲಿ ಮೇಯ್ನ್ ಆಗಿ ಬರೋದು ಇಂಜುರಿ ಅಂತ ಹೇಳಿದರೆ ಸಣ್ಣ ಮಕ್ಕಳು ಡೋರ್ಗೆ ಒಳಗಡೆ ಕೈ ಹಾಕ್ತಾರೆ, ಗ್ಲಾಸಿನೊಳಗಡೆ ಏನಾದರೆ ಗ್ಲಾಸನ್ನು ಇಟ್ಕೊಂಡು ಹೋಗುವಾಗ ಬಿದ್ದರೆ ಕೈಯಲ್ಲಿ ನರ ಕಟ್ಟಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಅದಾയത് ರಕ್ತ ಹೋಗೋದು ನಾಳೆಗೆ ಇಂಜುರಿ ಬರುತ್ತೆ. ಮತ್ತು ಮೇಯ್ನ್ ಆಗಿ ಒಂದು ಆಕ್ಸಿಡೆಂಟ್ ಆಗಿದ್ರೆ ಕೈಗೆ, ಮಾಂಸಗೆ, ಮೂಳೆಗೆ ಎಲ್ಲತ್ತಿಗೆ ಇಂಜುರಿ ಬರಬಹುದು. ಮತ್ತು ಅಲ್ಲಾದರೂ ಒಮ್ಮೊಮ್ಮೆ ಕೈಯೆಲ್ಲ ತುಂಡಾಗ್ತದೆ. ನಾವು ಮಿಷನರೀಸ್ ಯೂಸ್ ಮಾಡುವಾಗ ಅದರಲ್ಲಿ ಒಳಗಡೆ ಹೋಗಿ ಅದು ಕಟ್ಟಾಗಲಿಕ್ಕೆ ಚಾನ್ಸಸ್ ಇದೆ. ಅದರಿಂದ ನಮ್ಮದು ಮೇಯ್ನ್ ಕೆಲಸ ನಮ್ಮದು ಟ್ರೀಟ್ಮೆಂಟ್ ಕೊಡೋದು ಅದ್ಮೇಲೆ ಇರ್ತದೆ. ಈಗ ಮುಖ್ಯವಾಗಿ ನೀವು ಹೇಳಿದರೆ ಮಕ್ಕಳಲ್ಲಿ ಕೆಲವೆಲ್ಲ ಇಂಜುರೀಸ್ ಆಗ್ತದೆ. ಮಕ್ಕಳಲ್ಲಿ ಈ ಥರ ಇಂಜುರಿ ಆದಾಗ ಮುಖ್ಯವಾಗಿ ನೀವು ಅವರನ್ನು ಹಾಸ್ಪಿಟಲ್ಗೆ ತಂದಾಗ ಏನನ್ನ ಟೆಸ್ಟ್ ಮಾಡ್ತೀರಿ? ಮಕ್ಕಳಿಗೆ ಮೇಯ್ನಾಗಿ ಇಂಜುರಿ ಆಗೋದು ಫಿಂಗರ್ ಟಿಪ್ ಅಂತ ಹೇಳ್ತಾರೆ. ನಮ್ಮದು ಉಗುರು ಇರೋದು ಜಾಗದಲ್ಲಿ ಮೇಯ್ನಾಗಿ ಇಂಜುರೀಸ್ ಬರೋದು, ಅದು ಮೇಯ್ನಾಗಿ ನಾವು ಕಾಣೋದು ಇಂಜುರಿ. ಬೈ ಬರ್ತ್ ಇಂಜುರಿ ಬೇರೆ ಇರ್ತದೆ, ಅದಕ್ಕೆ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಮುಖ್ಯವಾಗಿ ಬೇರೆ ಒಂದು ಪ್ರಾಬ್ಲಮ್ ಎಂದು ಹೇಳಿದರೆ ಪುಟ್ಟುವಾಗಲೇ ಇರುವಾಗ ಎಕ್ಸ್ಟ್ರಾ ಬೆರಳು ಇರ್ತದೆ, ಒಮ್ಮೊಮ್ಮೆ ಬೆರಳು ಕಮ್ಮಿ ಇರ್ತದೆ, ಒಮ್ಮೊಮ್ಮೆ ಬೆರಳು ಜೋಡಿಯಾಗಿ ಇರ್ತದೆ. ಅದರದ್ದು ಪ್ರಾಬ್ಲಮ್ ಕೂಡ ಮಕ್ಕಳಲ್ಲಿ ಜಾಸ್ತಿ ಕಾಣ್ತದೆ. ಈಗ ಮಕ್ಕಳು ನಾರ್ಮಲಾಗಿ ಬರುವಾಗ, ಒಂದು ಇಂಜುರಿಯಾಗಿ ಬರುವಾಗ ಜಾಸ್ತಿ ಟೆಸ್ಟ್ಗಳಾಗಿ ಏನು ಮಾಡಬೇಕಂತಿಲ್ಲ. ನಾವು ನಾರ್ಮಲಾಗಿ ಅವರದ್ದು ಬೆರಳುದು ನೋಡಿ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡೋದಂತ ಹೇಳಿದರೆ ಅವರದ್ದು ಬೆರಳುದು ಲೆಂಗ್ತು ಮತ್ತು ಶೇಪ್ ಮತ್ತು ಹೇಗೆ ಅದು ಕಾಣಿಸ್ತದೆ, ಮುಂಚೆ ಹೇಗೆ ಇತ್ತು ಅದೇ ಥರ ರೀಕನ್ಸ್ಟ್ರಕ್ಟ್ ಮಾಡಿ ಒಳ್ಳೆಯದಾಗಿ ಕಳಿಸ್ತೀವಿ. ಈಗ ಈ ರೀತಿ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಕೆಲವು ಸಲ ಮಾಡಲಿಕ್ಕೆ ಆಗ್ಬೋದು, ಕೆಲವು ಸಲ ಮಾಡಲಿಕ್ಕೆ ಆಗದೇ ಇರ್ಬೋದು. ಎಷ್ಟು ಇಂಜುರಿ ಆದರೆ ಈ ಥರ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ? ನಾರ್ಮಲ್ ಆಗಿ ಇಂಜುರಿಯಲ್ಲಿ 2 ಟೈಪ್ ಇರ್ತದೆ. ಒಂದು ನಾವು ಕತ್ತಿಯಲ್ಲಿ ಕಟ್ ಮಾಡುವಾಗ ಕ್ಲೀನಾಗಿ ಇಂಜುರಿ ಇರ್ತದೆ. ಒಂದು ಏನಾದರೂ ಕೈಯಲ್ಲೇ ಅಲ್ಲಾದರೆ ನಮ್ಮ ಕಾಲಲ್ಲಿ ಕೈಯಲ್ಲಿ ಏನಾದರೂ ಮೇಯ್ನ್ ಆಗಿ ಬಿದ್ದರೆ ಕ್ರಶ್ ಇಂಜುರಿ ಅಂತ ಹೇಳ್ತಾರೆ. ಅಲ್ಲಾದರೆ ನಮ್ಮದು ಕೈ ಒಂದು ಬೆಲ್ಟ್ನ ಒಳಗಡೆ ಒಂದು ಮೆಷಿನರಿ ಒಳಗಡೆ ಹೋಗಿ ಕೈ ನಾವು ಎಳೆಯುವಾಗ ಹೊರಗಡೆ ಬರುವಾಗ ಕೈ ತುಂಡಾಗಿ ಇರ್ತದೆ, ಅದಕ್ಕೆ ಅವಲ್ಷನ್ ಇಂಜುರಿ ಅಂತ ಹೇಳ್ತಾರೆ. ಇದರಲ್ಲಿ ಕಟ್ ಇಂಜುರಿ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈಸಿ ಆಗ್ತದೆ. ನಾವು ಟೋಟಲ್ ಆಂಬ್ಯುಟೇಷನ್ ಅಂತ ಹೇಳಿದರೆ ನಮ್ಮದು ಬೆರಳು ಕಂಪ್ಲೀಟ್ ಆಗಿ ಸೆಪ್ರೇಟ್ ಆಗಿದ್ರೆ, ಹಾಗೆ ಇದ್ದರೆ ನಮಗೆ ಕಟ್ಟಾದ ಬೆರಳಿಗೆ ಜೋಡಿಸಲಿಕ್ಕೆ ನಮಗೆ ಈಸಿ ಆಗ್ತದೆ. ಕ್ರಶ್ ಇಂಜುರಿ ಮತ್ತು ಅವಲ್ಷನ್ ಇಂಜುರಿ ಅದರಲ್ಲಿ ಇಂಜುರಿ ಸೌಂಡ್ ಸ್ವಲ್ಪ ಜಾಸ್ತಿ ಇರ್ತದೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಅದೇ ನಮ್ಮ ಸ್ಪೆಷಲೈಸೇಷನಲ್ಲಿ ನಮ್ಮ ಹತ್ರ ಅಡ್ವಾನ್ಸ್ ಮೈಕ್ರೋಸ್ಕೋಪ್ ಇದೆ. ನಾವು ನಾರ್ಮಲಲ್ಲಿ ಕಣ್ಣಲ್ಲಿ ಕಾಣೋದು 40 ಟೈಮ್ಸ್ ಜಾಸ್ತಿ ಸೈಜಲ್ಲಿ ನಮಗೆ ನೋಡಿದರೆ ಕಾಣ್ತದೆ. ಅದರಲ್ಲಿ ಸಣ್ಣ ಲೆಕ್ಕ ನಾಳ ಕೂಡ ಒಂದು 1 ಮಿಲಿಮೀಟರ್ 0.5 ಮಿಲಿಮೀಟರ್ ಕಮ್ಮಿ ಇದ್ದದ್ದು ಕೂಡ ನೋಡಿ ಅದು ನಮಗೆ ರಿಪೇರ್ ಮಾಡಿ ಅದು ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ಈ ಕಟ್ ಇಂಜುರಿ ಅಂತ ಹೇಳಿದ್ರಿ, ಕಟ್ ಇಂಜುರಿ ಅಂತ ಹೇಳುವಾಗ ಈಗ ಬೆರಳು 1, 2, 3 ಕಟ್ಟಾಗಿದೆ. ಹೌದು. ನಾವು ಸಾಮಾನ್ಯವಾಗಿ ಹೊರಗಿಂದ ಪಬ್ಲಿಕ್ನವರು ಜನರು ನೋಡುವಾಗ ಕಟ್ಟಾದರೆ ಅದು ಮುಗೀತು ಅಂತ ಯೋಚನೆ ಮಾಡ್ತಾರೆ. ನೀವು ಹೇಳ್ತೀರಿ ಅದು ರಿಕನ್ಸ್ಟ್ರಕ್ಷನ್ ಅಲ್ಲಿ ಈಸಿ ಅಂತ ಹೇಳಿ, ಇದು ಯಾಕಾಗಿ ಈಸಿ ಅಂತ ಹೇಳಿದರೆ ಅದರದ್ದು ನಮ್ಮ ಸ್ಪೆಷಲೈಸೇಷನ್ ಸರ್. ಇಷ್ಟು ವರ್ಷ ನಾನೀಗ 10-12 ವರ್ಷ ಆಗಿ ಇದೇ ಟ್ರೀಟ್ಮೆಂಟಿಗೆ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ನಮ್ಮದು ಒಂದು ಟೀಚಿಂಗ್ ಇದೆ, 10,000 hours ನಮ್ಮದು ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಇದು ಏನಾದರೂ ಒಂದು ಆ್ಯಕ್ಟಿವಿಟಿ ನಮ್ಮ 10,000 hours ಮಾಡಿದರೆ ನಾವು ಆಟೋಮ್ಯಾಟಿಕಲಿ ನಾವು ಪ್ರೊಫಿಷಿಯೆಂಟ್ ಆಗ್ತದೆ. ಹಾಗೆ ಒಂದು ಬೆರಳು ಕಟ್ಟಾದರೆ ನಾರ್ಮಲ್ ಆಗಿ ಪೇಷಂಟಿಗೆ ಮೇಯ್ನಾಗಿ ನಾವು ಯಾಕೆ ಇಲ್ಲಿ ಬಂದಿದೆ ಅಂತ ಹೇಳಿದರೆ ನಮಗೆ ಜನರಿಗೆ ಗೊತ್ತಿರಬೇಕು ಎಲ್ಲಿ ಕೊಂಡು ಹೋಗ್ಬೇಕಂತ.
ಹೇಗೆ ಕೊಂಡೋಗ್ಬೇಕಂತ ಕೂಡ ಗೊತ್ತಿರಬೇಕು. ಎಲ್ಲಿ ಕೊಂಡೋಗ್ಬೇಕಂತ ಹೇಳಿದರೆ ಅದಕ್ಕೆ ನಾವು ಹೇಳೋದು ವಾದಮುಲ್ಲಸಲ್ಲಿ ಇದು ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಯೂನಿಟ್ ಇದ್ದೇನೆ, 24/7 ಇಲ್ಲಿದೆ. ನೀವು ಅಲ್ಲಿ ಬಂದರೆ ನಾವು ಅಲ್ಲಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಎಷ್ಟು ಟೈಮ್ ಇದೊಂದು ಕಟ್ಟಾದರೆ ನಮಗೆ ಜೋಡಿಸ್ಬೋದು ಅದು ಡಿಸೈಡ್ ಮಾಡೋದು ಯಾವ ಲೆವೆಲಲ್ಲಿ ಕಟ್ಟಾಗಿದೆ ಅಂತ ಹೇಳ್ತದೆ. ಈಗ ಬೆರಳು ಕಟ್ಟಾದರೆ ಈವನ್ ಆಫ್ಟರ್ 48 hours ನಮಗೆ ಜೋಡಿಸ್ಲಿಕ್ಕೆ ಆಗ್ತದೆ. 6 hours ನಮಗೆ ಆಗೋದಿಲ್ಲ ಅಂದೇನಿಲ್ಲ. ಈವನ್ 22 days ನಂತರ ಕೂಡ ಬೆರಳು ಕರೆಕ್ಟಾಗಿ ತಂದರೆ ನಮಗೆ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಮೇಲೆ ಹೋಗುವಾಗ ಈಗ ನಮ್ಮ ಶೋಲ್ಡರ್ ಲೆವೆಲಲ್ಲಿ, ನಮ್ಮ ಭುಜ ಲೆವೆಲಲ್ಲಿ, ನಮ್ಮ ಎಲ್ಬೋ ಲೆವೆಲಲ್ಲಿ ಕಟ್ಟಾದರೆ ಅಲ್ಲಿ ಜಾಸ್ತಿ ಮಸಿಲ್ಸ್ ಇರ್ತದೆ. ಮಸಿಲ್ಸ್ ಜಾಸ್ತಿ ಇರುವಾಗ ಅದರದ್ದು ಇಸ್ಕೀಮಿಯಾ ಟೈಮ್ ಅಂತ ಹೇಳ್ತಾರೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಆ ಕೈಗೆ ಅಲ್ಲಾದರೆ ಕಾಲಿಗೆ ಕಟ್ಟಾದರೆ ಅದರದ್ದು ಮಸಿಲ್ಸು ಇಂಜುರಿ ಆಗ್ತದೆ. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 6 hours ಮಾತ್ರ ಅದಕ್ಕೆ ಜೀವ ಇರೋದು. ಅದರ ನಂತರ ಕನೆಕ್ಟ್ ಮಾಡಿದರೆ ಅವರದ್ದು ಲೈಫಿಗೆ ಅಟ್ಯಾಚ್ ಮಾಡಿದರೆ ಕೂಡ ಅದು ರೋಗಿದು ಲೈಫಿಗೆ ಅಫೆಕ್ಟ್ ಆಗ್ತದೆ. ಅದಕ್ಕೆ ನಾವು ಅಟ್ಯಾಚ್ ಮಾಡೋದಿಲ್ಲ. ಲೈಫಿಗೆ ಹೇಗೆ ಎಫೆಕ್ಟ್ ಆಗ್ತದೆ? ಅದರಿಂದ ಹೌದು, ನಾವು ಕನೆಕ್ಟ್ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ತದೆ. ಅದೇ ಇದರಲ್ಲಿ ಇರೋದು ಮಾಂಸದ್ದು ಇಂಜುರಿ ಆದದ್ದು ಅದರದ್ದು ಇನ್ಫ್ಲಮೇಟರಿ ಸಬ್ಸ್ಟೆನ್ಸ್ ಇರ್ತದೆ. ಅದು ನಮ್ಮ ಬಾಡಿಗೆ ಎಂಟರ್ ಆಗುವಾಗ ಅದು ಲಿವರ್, ಕಿಡ್ನಿ, ಹಾರ್ಟಿಗೆ ಡ್ಯಾಮೇಜ್ ಆಗಿ ಅವರಿಗೆ ಲೈಫಿಗೆ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸಾಮಾನ್ಯವಾಗಿ ಒಂದು ಕಟ್ಟಾಯಿತು ಅಂತ ಇಟ್ಕೊಳ್ಳಿ, ಅದನ್ನು ನಿಮಗೆ ಟ್ರೀಟ್ಮೆಂಟ್ಗೆ ತರುವುದು ಒಂದು. ಈಗ ಏನೆಲ್ಲ ಇದನ್ನು ತರಬೇಕು? ಈಗ ಒಂದು ಬೆರಳು ಕಟ್ಟಾಗಿ 2 ಅಥವಾ 3 ಕಡೆ ಕಟ್ಟಾಗಿದೆ, ಅದನ್ನು ಎಲ್ಲವನ್ನು ತರಬೇಕಾಗ್ತದ ನಿಮ್ಮಲ್ಲಿಗೆ? ಹೇಗೆ ಅದನ್ನು ತರುವ? ಹೌದು ಸರ್, ನಾವು ನಾರ್ಮಲಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಸೋಷಿಯಲ್ ವಿಂಗ್ ಇದೆ. ಅದರಲ್ಲಿ ನಾವು ಪಬ್ಲಿಕ್ಕಿಗೆ ನಾವು ಎಜುಕೇಷನಲ್ ಆಗಿ ನಾವು ಕೊಡ್ತಾ ಇದ್ದೇವೆ. ಎವ್ರಿ ಇಯರ್ ವಿ ಹ್ಯಾವ್ ಇಂಡಿಯನ್ ಸೊಸೈಟಿ ಆಫ್ ಸರ್ಜರಿ ಆಫ್ ಹ್ಯಾಂಡ್ ಹ್ಯಾಸ್ ಗಾಟ್ ಎ ಹ್ಯಾಂಡ್ ಸರ್ಜರಿ ಡೇ. ನಾವು ಒಂದೊಂದು ಸ್ಕೂಲಿಗೆ, ಕಾಲೇಜಿಗೆ ಹೋಗಿ ಅಲ್ಲಾದರೆ ಪಬ್ಲಿಕ್ಕಿಗೆ ನಾವು ಎಜುಕೇಷನಲ್ ಪರ್ಪಸ್ಸಿಗೆ ಇದೇ ಥರ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಏಕೆಂದರೆ ನಾವು ಒಂದು ಬೆರಳು ಕಟ್ಟಾಗಿ ಅಲ್ಲಾದರೆ ಯಾವುದಾದ್ರೂ ಪೀಸ್ ಆದರೆ ನೀವು ಬಿಸಾಡಬೇಡಿ, ನೀವು ಅದೊಂದು ಕ್ಲೀನಾಗಿ ಒಂದು ವಾಟರಲ್ಲಿ, ನಮ್ಮ ಕ್ಲೀನ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅದೊಂದು ಕಟ್ಟಿ ಅದು ಸೀಲ್ ಮಾಡಿ, ಡೈರೆಕ್ಟ್ ನೀರೊಳಗಡೆ ಹಾಕಬಾರ್ದು, ಸೀಲ್ ಮಾಡಿ ಸೈಡಲ್ಲೇ ಐಸ್ ಇಟ್ಟು ತಂದರೆ ಒಳ್ಳೆಯದಾಗ್ತದೆ. ನಮಗೆ ಅದು ಪುನಃ ಅದು ಜೋಡಿಸ್ಲಿಕ್ಕೆ ಈಸಿ ಆಗ್ತದೆ. ಇದೊಂದು ಅವೇರ್ನೆಸ್ ನಮ್ಮ ಲೋಕಲ್ ಡಾಕ್ಟರ್ಸಿಗೆ ಕೂಡ, ಜನರಲ್ ಪ್ರಾಕ್ಟೀಷನರ್ಸ್ ಕೂಡ, ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆಲ್ಲ ಕಡೆ ನಾವು ಹೋಗಿ ಅವರಿಗೆ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಸರಿ, ತರುವಾಗ ಈಗ ಇದು ಕಟ್ಟಾಗಿ 2-3 ಪೀಸ್ ಆಗಿ ಎಲ್ಲ ಸಿಕ್ಕಿದ್ರೆ ಓಕೆ. ಈಗ ಕೆಲವು ಸಲ ಒಂದು ಪೀಸ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಮಾಡಲಿಕ್ಕೆ ಆಗ್ತದಾ? ಹೌದು ಸರ್, ನಮ್ಮದು ದೇವರು ನಮ್ಮ ಕ್ರಿಯೇಷನಲ್ಲಿ ನಮಗೆ ಕಾಯಿ ಬೆರಳು ಕೊಟ್ಟಿದ್ದಾನೆ, ಕಾಲಿಗೆ ಬೆರಳು ಕೊಟ್ಟಿದ್ದಾನೆ. ಈಗ ಕೈ ಕಂಪ್ಲೀಟಾಗಿ ತುಂಡಾಯಿತು, ಅದು ನಮಗೆ ಪುನಃ ಅಟ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಎಕ್ಸ್ಟ್ರಾ ಬೋರ್ಡ್ನು ಬೇರೆ ಬಾಡಿಯಿಂದ ಪಾರ್ಟಿಂದ ತೆಗೆದು ಅದ ಮೇಲೆ ಮಾಂಸ ಹಾಕಿ ನಮಗೆ ಒಂದು ಬೆರಳು ಥರ ಮಾಡಲಿಕ್ಕೆ ಆಗ್ತದೆ. ಇಲ್ಲಾದರೆ ಕಾಲದ ಬೆರಳು ನಮಗೆ ಅಲ್ಲಿಂದ ತೆಗೆದು ನಮ್ಮ ಕೈಗೆ ಟ್ರಾನ್ಸ್ಫರ್ ಮಾಡಿ, ಅದಕ್ಕೆ ಟೋ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ, ಹಾಗೆ ನಮಗೆ ಒಂದು ಬೆರಳು ಥರ ಮಾಡಲಿಕ್ಕೆ ಕೂಡ ಆಗ್ತದೆ ಸರ್. ಅದು ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸರ್. ಅದರ ಜೊತೆಗೆ ಕೆಲವರು ಆರ್ಟಿಫಿಷಿಯಲ್ ಆಗಿ ಒಂದು ಇದನ್ನು ಮಾಡ್ತಾರೆ, ಅದು ಯಾವ ಥರ? ಆರ್ಟಿಫಿಷಿಯಲ್ ಅಂತ ಹೇಳಿದ್ದು ಅದಕ್ಕೆ ಪ್ರೋಸ್ಥೆಸಿಸ್ ಅಂತ ಹೇಳ್ತಾರೆ ಸರ್. ನಾವು ಆರ್ಟಿಫಿಷಿಯಲ್ ಆಗಿ ಒಂದು ಕೈಗೆ ಅಲ್ಲಾದರೆ ಕಾಲಿಗೆ ಅಟ್ಯಾಚ್ ಮಾಡೋದಕ್ಕೆ ಪ್ರೋಸ್ಥೆಸಿಸ್ ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಅಡ್ವಾನ್ಸ್ ಪ್ರೋಸೆಸಸ್ ಇಂಡಿಯಾದಲ್ಲಿ ಕೂಡ ಅವೈಲೇಬಲ್ ಇದೆ. ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದರೆ ಅದಕ್ಕೆ ಸೆನ್ಸೇಷನ್ ಇರೋದಿಲ್ಲ. ನಮ್ಮದು ಕೈಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮಗೆ ಫೀಲ್ ಆಗಬೇಕು. ನಮ್ಮದು ಮೇಯ್ನ್ ಸೆನ್ಸಸ್ಸಲ್ಲಿ ಟಚ್ ಒಂದು ಮೇಯ್ನ್ ಸೆನ್ಸಸ್ ಸರ್. ಅದು ಇಲ್ಲದಿದ್ದ ಕಾರಣದಲ್ಲಿ ನಮಗೆ ಯಾವಾಗಲೂ ಪ್ರೋಸೆಸಸ್ ಕೊಟ್ಟರೆ ಪೇಷಂಟ್ಸಿಗೆ ಅದು ಅಕ್ಸೆಪ್ಟಬಿಲಿಟಿ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಕಾಲು ಥರ ಅಲ್ಲ, ಕಾಲು ನಮಗೆ ವಾಕಿಂಗ್ ಮಾಡಲಿಕ್ಕೆ, ಕೈ ಅಂತ ಹೇಳಿದರೆ ನಮಗೆ ಒಂದು ಫೀಲ್ ಆಗಬೇಕು ಸರ್. ಅದರ ಆರ್ಟಿಫಿಷಿಯಲ್ ಮಾಡಿದರೆ ಅಷ್ಟು ಅದಕ್ಕೆ ಯಾವಾಗಲೂ ಒಂದು ಬೆರಳು ಎಷ್ಟು ಡ್ಯಾಮೇಜ್ ಆದರೂ ಕೂಡ ನಾವು ಮ್ಯಾಕ್ಸಿಮಮ್ ನಮ್ಮದು ಗೋಲ್ ಅಂತ ಹೇಳಿದರೆ, ನಮ್ಮದು ಏಮ್ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಅದು ಸೇವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನೀವು ಇನ್ನೊಂದು ಹೇಳಿದ್ರಿ, ಕ್ರಶ್ ಆದಂಥ ಇಂಜುರೀಸ್, ಅವಲ್ಷನ್ಸ್ ಅಂತೇಳಿ, ಈ ಸಂದರ್ಭದಲ್ಲಿ ರಿಕವರಿ ಅದನ್ನು ಪುನಃ ರೀಕನ್ಸ್ಟ್ರಕ್ಟ್ ಮಾಡೋದು ಎಷ್ಟು ಪಾಸಿಬಿಲಿಟಿ ಎಷ್ಟಿದೆ ಅದರಲ್ಲಿ? ಹೌದು, ಫಸ್ಟ್ ಆ್ಯಂಡ್ ಮೋಸ್ಟ್ ಅದಂದರೆ ಅದರಲ್ಲಿ ಪ್ರಧಾನವಾಗಿ ಎಷ್ಟು ಟೈಮಲ್ಲಿ ನಮಗೆ ಪೇಷಂಟ್ ಸಿಗ್ತದೆ ಡಿಸೈಡ್ ಆಗಿರ್ತದೆ ಸರ್. ಅದರಲ್ಲಿ ಸ್ಕಿನ್ ಎಷ್ಟು ಹೋಗಿದೆ, ಎಷ್ಟು ಮಸಲ್ಗೆ ಡ್ಯಾಮೇಜ್ ಆಗಿದೆ, ಎಷ್ಟು ಬೋನಿಗೆ ಡ್ಯಾಮೇಜ್ ಆಗಿ, ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ ಆಗಿದೆ, ಇದರ ಮೇಲೆ ನಾವು ಡಿಸೈಡ್ ಮಾಡೋದು. ಆ ಪೇಷಂಟಿಗೆ ಬೇರೆ ಏನಾದರೂ ಇಂಜುರಿ ಆಗಿದೆಯಾ ಅದು ಕೂಡ ನೋಡಬೇಕಾಗ್ತದೆ. ಹಾಗೆ ಫಸ್ಟು ಎಮರ್ಜೆನ್ಸಿ ಟೀಮ್ ನೋಡಿ ಅವರು ಸ್ಟೆಬಿಲೈಸ್ ಮಾಡಿ ಆದಷ್ಟು ಬೇಗ ನಾವು ಅದರಿಂದ ಇನ್ಫೆಕ್ಷನ್ ಇದ್ದದ್ದು ಭಾಗ ಅದರ ಡೆಡ್ ಆದದ್ದು ಭಾಗ ನಾವು ರಿಮೂವ್ ಮಾಡ್ತೇವೆ. ಅದಕ್ಕೆ ಡಿಬ್ರೈಡ್ಮೆಂಟ್ ಅಂತ ಹೇಳ್ತಾರೆ. ಹಾಗೆ ಫಸ್ಟ್ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿದ ನಂತರ ನಾವು ನೋಡಬೇಕು ಅವರದ್ದು ಕೈ ನಮ್ಮ ಒಂದು ಪ್ರೋಸೆಸ್ ಕೊಡೋದು, ಅದಾയത് ಬೇರೆ ಆರ್ಟಿಫಿಷಿಯಲ್ ಕೈ ಕೊಡೋದಕ್ಕಿಂತ
ಬೆಟರ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಆಗ್ತಾ ಇದ್ದರೆ, ಅದೊಂದು ಡಿಸಿಷನ್ ದಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅದು ಸೇವ್ ಮಾಡೋದು. ಅದಕ್ಕೆ ಮೂಳೆ ಹೋಗಿದರೆ ನಾವು ಎಕ್ಸ್ಟ್ರಾ ಮೂಳೆ ತರ್ಬೋದು, ಬೇರೆ ಕಡೆಯಿಂದ ತೆಗೆದು ಹಾಕ್ಬೋದು. ಈಗ ಮಾಂಸ ಹೋಗಿದರೆ ಎಕ್ಸ್ಟ್ರಾ ಮಾಂಸ ನಮಗೆ ಬೇರೆ ಕಡೆಯಿಂದ ತೆಗೆದು ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೆ ಹೇಳೋದು ಮೈಕ್ರೋವ್ಯಾಸ್ಕ್ಯುಲರ್ ಟಿಶ್ಯೂ ಟ್ರಾನ್ಸ್ಫರ್. ಈಗ ಈ ಮೂಳೆ ಮತ್ತು ಮಾಂಸವನ್ನು ಬೇರೆ ಮನುಷ್ಯರಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ? ಬೇರೆ ಮನುಷ್ಯರಿಂದ ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಟ್ವಿನ್ಸ್ ಇದ್ದರೆ, ಒಬ್ಬರಿಗೆ ಆಗಿತ್ತು, ಒಂದು ಟ್ವಿನ್ ಬ್ರದರಿಗೆ ಇಂಜುರಿ ಆಗಿತ್ತು, ತುಂಬ ಇಂಜುರಿ ಇದೆ, ಅವರ ಬೇರೆ ಕಡೆಯಿಂದ ಮಾಂಸ ತೆಗಿಲಿಕ್ಕೆ ಆಗಲಿಲ್ಲ, ಆದರೆ ಟ್ವಿನ್ ಬ್ರದರದ್ದು ಮಾಂಸ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅಲ್ಲಾದರೆ ಬೇರೆ ಒಬ್ಬರದ್ದು ನಮಗೆ ಕಿಡ್ನಿ, ಹಾರ್ಟ್, ಲಿವರ್ ಟ್ರಾನ್ಸ್ಫರ್ ಮಾಡಿದಾಗೆ ಕೈದು ಕಂಪ್ಲೀಟಾಗಿ ಕಟ್ಟಾದರೆ, 2 ಕೈ ಕಟ್ಟಾದರೆ ನಮಗೆ ಬೇರೊಬ್ಬರದ್ದು ಕಡಾವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗ್ತದೆ. ಈಗ ಮುಖ್ಯವಾಗಿ ಈ ಇಂಜುರೀಸಲ್ಲಿ ಪುನಃ ಅರ್ಧರ್ಧ ಮುರಿದಿದ್ರೆ ಅದನ್ನು 60%, 50% ಈ ಥರ ರಿಕವರಿ ಮಾಡಲಿಕ್ಕೆ ಆಗ್ತದ? ಹೇಗೆ ಆಗ್ತದೆ ಸರ್, ಅದೇ ಹೇಳಿದೆ ಸರ್. ನಮ್ಮದು ಮೇನ್ ಏಮ್ ಇಸ್ ಟು ನಮಗೆ ಆದಷ್ಟು ನಮ್ಮದು ಬಾಡಿದು ಪಾರ್ಟ್ಸ್ ನಮಗೆ ರಿಟೈನ್ ಮಾಡಲಿಕ್ಕೆ ಆಗ್ತದೆ, ಅದು ಟು ದ ಬೆಸ್ಟ್ ಆಫ್ ದಿ ಓಲ್ಡ್ ಸ್ಟೇಜಲ್ಲಿ. ಅದೇ ನಮ್ಮದು ಏಮ್ ಸರ್. ಈಗ ಬೇರೆ ಕಡೆ ಮೂಳೆ ಮುರಿದ್ರೆ ಅದಕ್ಕೆ ಸ್ಕ್ರೂ ಹಾಕಿ ಇದು ಮಾಡಿ ಏನೋ ಒಂದು ಇದು ಮಾಡಿ ಒಂದು ಟೈಟ್ ಮಾಡಿ ಈ ಥರದ ಒಂದು ಮೊದಲಿನ ಇದನ್ನು ಮಾಡಲಿಕ್ಕೆ ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ಏನಾದರೂ ಕೂಡ ಇದೇ ಥರ ಅಥವಾ ಆರ್ಟಿಫಿಷಿಯಲ್ ಆಗಿ ರಾಡ್ ಟೈಪು ಈ ಥರ ಹಾಕ್ಲಿಕ್ಕೆ ಆಗ್ತದ? ಉಂಟು ಸರ್. ಈಗ ಕೈಗೆ ಬೋನ್ಸ್ ಎಲ್ಲ ಸಣ್ಣದಿರ್ತದೆ, ಅದೇ ಥರ ಸೈಜಸ್ ಸಣ್ಣ ಸಣ್ಣ ಪ್ಲೇಟ್ ಮತ್ತು ಸ್ಕ್ರೂ ಎಲ್ಲ ನಮಗೆ ಸಿಗ್ತದೆ, ಅದರಲ್ಲೇ ನಾವು ಫಿಕ್ಸ್ ಮಾಡ್ತಾ ಇದ್ದೇವೆ. ಅದು ಈಗ ಎಲ್ಲ ಕಡೆ ಸುಲಭವಾಗಿ ಅವೈಲೇಬಲ್ ಇದೆ ಸರ್ ಫೆಸಿಲಿಟಿ. ಈ ಥರ ರೀಕನ್ಸ್ಟ್ರಕ್ಟ್ ಮಾಡಿದಂತಹ ಕೈ ಬೆರಳು ಇದೆಲ್ಲ ಮೊದಲಿನ ಶೇಪನ್ನು ಆಲ್ಮೋಸ್ಟ್ ಪಡೀಲಿಕ್ಕೆ ಎಷ್ಟು ಚಾನ್ಸಸ್ ಉಂಟು? ಅದು ಒಂದು ಯಾವಾಗಲೂ ನಾವು ಟ್ರೈ ಮಾಡೋದು ಮ್ಯಾಕ್ಸಿಮಮ್ ಟಿಶ್ಯೂ, ಎಲೈಕ್ ಟಿಶ್ಯೂ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಯಾವುದು ಟಿಶ್ಯೂ ಹೋಗಿದೆ ಅದೇ ಟಿಶ್ಯೂ ನಾವು ರೀಪ್ಲೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಆದರೆ ಫ್ರಮ್ ಅ ಡಾಕ್ಟರ್ ಪಾಯಿಂಟ್ ಆಫ್ ವ್ಯೂ ನಾವು ರೀಕನ್ಸ್ಟ್ರಕ್ಟ್ ಮಾಡಿ ಎಲ್ಲ ಮಾಡುವಾಗ ನಮಗೆ ಕಾಣುವಾಗ ಕರೆಕ್ಟ್ ಇರ್ತದೆ, ಆದರೆ ಪೇಷಂಟಿಗೆ ಅಪಿಯರೆನ್ಸ್ ಆಫ್ ದ ಹ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡೋದು ವಾಟ್ ಗಾಡ್ ಹಸ್ ಗಿವನ್, ವಿ ಹ್ಯೂಮನ್ಸ್ ಟ್ರೈ ಟು ರಿಪ್ಲಿಕೇಟ್ ಬಟ್ ಮೇ ನಾಟ್ ಬಿ ಪಾಸಿಬಲ್ ಆಲ್ವೇಸ್ ಸರ್. ಇದರ ಜೊತೆಗೆ ನೀವು ಇದನ್ನು ಏನು ನಾವೀಗ ಮೊದಲು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾ ಇದ್ದೇವೆ, ಅಂದರೆ ರಿಸ್ಟ್ರಕ್ಷನ್ ಆ ರೀತಿಯಲ್ಲಿ ಕೂಡ ಅಥವಾ ಆ ಈ ಆ್ಯಂಗಲ್ನಿಂದಲೂ ಕೂಡ ನೀವು ನೋಡ್ತೀರಾ ಹೇಗೆ ಅಂತ? ಹೌದು ಸರ್, ನಮ್ಮದು ಈ ಆರ್ಥೋಪೆಡಿಕ್ ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಸ್ಪೆಷಲೈಸೇಷನ್ ಟ್ರೈನಿಂಗ್ ನಾವು ತಗೊಳ್ಳೋದು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಸರ್. ಯಾಕೆ ಇದೊಂದು ಡಿಪಾರ್ಟ್ಮೆಂಟ್ ಬಂದಿದೆ ಅಂದರೆ ಮೇಯ್ನ್ಲಿ ಅಂತ ಹೇಳಿದರೆ, ಮೇಯ್ನಾಗಿ ಹ್ಯಾಂಡು ಮತ್ತು ಫೂಟ್ ಪ್ರಾಬ್ಲಮ್ಸ್ ಎಲ್ಲ ಮೂಳೆದು ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ಸಿಗೆ ಮಾಂಸದ ಬಗ್ಗೆ ಜಾಸ್ತಿ ನಾಲೆಜ್ ಇರ್ತದೆ, ಮೂಳೆದ ಬಗ್ಗೆ ಕಮ್ಮಿ ನಾಲೆಜ್ ಇರ್ತದೆ. ಆದರೆ ಒಂದು ಮೂಳೆದ ನಾಲೆಜ್ ಇದ್ದವರು ಒಂದು ಡಾಕ್ಟರಿಗೆ ಮಾಂಸದ ಮೇಲೆ ಟ್ರೀಟ್ಮೆಂಟ್ ಕೂಡ ಒಂದು ನಾಲೆಜ್ ಸಿಕ್ಕಿದರೆ ಪೇಷಂಟಿಗೆ ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಹಾಗೆ ಇದು ಒಂದು ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಸೂಪರ್ ಸ್ಪೆಷಲೈಸೇಷನ್ ಈಗ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಏನಂತ ಹೇಳಿದ್ರೆ ಬೈ ಬರ್ತ್ ಕೆಲವೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ಅಂತ. ಬೈ ಬರ್ತ್ ಬಂದಂತಹ ಯಾವ್ಯಾವ ಪ್ರಾಬ್ಲಮ್ಗಳನ್ನೆಲ್ಲ ನೀವು ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಿ? ಬೈ ಬರ್ತ್ ತುಂಬ ಪ್ರಾಬ್ಲಮ್ಸ್ ಕಾಣ್ತದೆ, ಅದಕ್ಕೆ ಕಂಜೆನಿಟಲ್ ಡಿಫರೆನ್ಸಸ್ ಅಂತ ಹೇಳ್ತಾರೆ ಸರ್. ಒಮ್ಮೊಮ್ಮೆ ಒಂದು ಬೆರಳು ಮತ್ತು ಒಂದು ಕೈ ಫುಲ್ ಅಪ್ಪರ್ ಲಿಂಬೆ ಕಾಣೋದಿಲ್ಲ, ಒಮ್ಮೊಮ್ಮೆ ಬೆರಳು ಮಾತ್ರ ಕಾಣೋದಿಲ್ಲ, ಅದಕ್ಕೆ ಟ್ರಾನ್ಸಿಸ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಅದಕ್ಕೆ ಮೋಸ್ಟ್ಲಿ ಪ್ರೋಸೆಸಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಆದರೆ ಒಮ್ಮೊಮ್ಮೆ ಬೆರಳು ಜಾಸ್ತಿ ಬೆರಳು ಇರ್ತದೆ, ಅದಕ್ಕೆ ಪೋಲಿಡಾಕ್ಟೈಲಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾದರೂ ಬೆರಳು ಒಟ್ಟಿಗೆ ಇರ್ತದೆ, ಅದರ ಒಂದು ಸೆಪ್ರೇಟ್ ಆಗೋದು ಟೈಮಲ್ಲಿ ನಮ್ಮ ಇದೆಲ್ಲ ಜೀನೋಮಿಕ್ ಕಂಟ್ರೋಲಲ್ಲಿ ಇರ್ತದೆ. ಅದಕ್ಕೆ ಒಂದು ಜೀನ್ ಪಾಯಿಂಟಲ್ಲಿ ಡ್ಯಾಮೇಜ್ ಬಂದರೆ ಬೆರಳು ಸೆಪ್ರೇಟ್ ಆಗೋದಿಲ್ಲ, ಹಾಗೆ ಇಲ್ಲದೇ ಇದ್ದರೆ ಎಲ್ಲ ಒಟ್ಟಿಗೆ ಇರ್ತದೆ, ಅದಕ್ಕೆ ಸಿಂಡಾಕ್ಟೈಲಿ ಅಂತ ಹೇಳ್ತಾರೆ. ಅದೇ ಇದು ಪ್ರಾಬ್ಲಮ್ಸ್ ಜಾಸ್ತಿ ಪೇಷಂಟ್ಸಿಗೆ ಇರ್ತದೆ. ಒಮ್ಮೊಮ್ಮೆ ಕೈಗೆ ಸೆಪ್ರೇಟ್ ಆಗಿರ್ತದೆ, ಕ್ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ, ಒಮ್ಮೊಮ್ಮೆ ಎಕ್ಸ್ಟ್ರಾ ಫಿಂಗರ್ಸ್ ಇರ್ತದೆ. ಇದಕ್ಕೆ ಎಲ್ಲ ಟ್ರೀಟ್ಮೆಂಟ್ ನಮಗೆ ಕೊಡಲಿಕ್ಕೆ ಆಗ್ತದೆ ಸರ್. ಎಕ್ಸ್ಟ್ರಾ ಫಿಂಗರ್ ಇದ್ದರೆ ಅದನ್ನು ಎಷ್ಟು ಏಜಿನ ಒಳಗೆ ತೆಗಿಬೇಕಾಗ್ತದೆ? ನಮ್ಮ ನಾರ್ಮಲಲ್ಲಿ ಮಕ್ಕಳು ಬೇರೆ ಮಕ್ಕಳಾಗಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರುವಾಗೋದು 4 to 5 years ಟೈಮಲ್ಲಿ, ನಮ್ಮ ಪ್ರೀ ಸ್ಕೂಲ್ ಮತ್ತು ಸ್ಕೂಲ್ ಟೈಮ್. ಅದಕ್ಕೆ ಮೋಸ್ಟ್ ಆಫ್ ದ ಕಂಜೆನಿಟಲ್ ಮೇಜರ್ ಆಗಿ ಕಂಜೆನಿಟಲ್ ಅನಾಮಲೀಸ್ ನಮ್ಮ ಮಕ್ಕಳು ಸ್ಕೂಲಿಗೆ ಅಲ್ಲಾದರೆ ಬಾಕಿ ಜನರಿಗೆ ಇಂಟ್ರ್ಯಾಕ್ಟ್ ಮಾಡೋದು ಮುಂಚೆ ಮಾಡಿದರೆ ಬೆಟರ್ ಆಗ್ತದೆ. ಮತ್ತು ರೈಟ್ ಹ್ಯಾಂಡ್ ಡಾಮಿನೆನ್ಸ್ ನಾರ್ಮಲಿ ಡೆವಲಪ್ ಮಾಡೋದು 3 to 4 years ಟೈಮಲ್ಲಿ. ಆ ಟೈಮಲ್ಲಿ ಕೂಡ ನಾವು ಇದು ಟ್ರೀಟ್ಮೆಂಟ್ ಮಾಡಿ ಮುಗಿಸಿದರೆ ಅವರು ಕೈ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಬೆರಳು ಕಡಿಮೆ ಇದ್ದರೆ ನಮಗೆ ಅಂದಾಜಾಗ್ತದೆ ನಮಗೆ ಅದರ ಗ್ರಿಪ್ನಲ್ಲಿ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಅವರಿಗೆ ಬರ್ತದೆ ಅಂತ.
ಬೆರಳು ಎಕ್ಸ್ಟ್ರಾ ಇದ್ರೆ ಪ್ರಾಬ್ಲಮ್ ಬರ್ತದ? ನಾರ್ಮಲಲ್ಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಎಕ್ಸ್ಟ್ರಾ ಫಿಂಗರ್ಸ್ ಲೈಕ್ ಹೃತಿಕ್ ರೋಷನ್ ಅವರಿಗೆ ಎಕ್ಸ್ಟ್ರಾ ತಂಬೊಂದಿದೆ, ನಮ್ಮ ಲಕ್ ಅಂದೆ ಹೇಳ್ತಾರೆ, ಅದು ತೆಗೆಯೋದು ಬೇಡ ಅಂದೆ. ಅದು ಪೇಷಂಟ್ ಅಲ್ಲಾದರೆ ಪೇರೆಂಟ್ಸ್ ಮೇಲೆ ನಾವು ಬಿಡ್ತೇವೆ. ಆದರೆ ನಾರ್ಮಲ್ ಆಗಿ ನಾವು ಹೇಳೋದು ಅದು ಹಾಗೆ ಇಟ್ಟರೆ ಅಡ್ಜಸ್ಟ್ ಇನ್ ಫಿಂಗರ್ಸ್, ಅದರದ್ದು ಪುಟ್ಟದಿರೋದು ಅದರ ಸೈಡಲ್ಲಿ ಇರೋದು ಬೆರಳಿಗೆ ಒಂದು ಗ್ರೋತಿಗೆ ಡಿಸ್ಟರ್ಬೆನ್ಸ್ ಬರ್ತಾ ಇದ್ರೆ ಅದು ತೆಗೆಯೋದು ಬೆಟರ್ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಈಗ ಎಕ್ಸ್ಟ್ರಾ ಫಿಂಗರ್ ಇದ್ದದ್ರಿಂದ ಅವರ ಡೈಲಿ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ಗಳಾಗ್ತದ? ಒಮ್ಮೊಮ್ಮೆ ಪ್ರಾಬ್ಲಮ್ ಬರುತ್ತೆ, ಒಮ್ಮೊಮ್ಮೆ ಪ್ರಾಬ್ಲಮ್ ಬರುವುದಿಲ್ಲ. ಅದು ಹೇಳಲಿಕ್ಕೆ ಬರುವುದಿಲ್ಲ. ಅದು ಕೇಸ್ ಡಿಪೆಂಡೆಂಟ್ ಆಗಿ ಇರ್ತದೆ. ಈಗ ಹ್ಯಾಂಡಿನ ಬಗ್ಗೆ ಬರುದಿದ್ರೆ, ಈ ಹ್ಯಾಂಡಿನಲ್ಲಿ ಅರ್ಧವೇ ಫುಲ್ ಈಗ ಆಕ್ಸಿಡೆಂಟಲಿ ರಿಮೂವ್ ಆಯ್ತು ಅಂತ ಇಟ್ಕೊಳ್ಳಿ, ಅದನ್ನ ಪುನಃ ಜೋಡಿಸ್ಲಿಕ್ಕೆ ಆಗ್ತದೆ ಸರ್. ಅದೇ ಹೇಳುದು, ಮೇಯ್ನ್ ಆಗಿ ನಮ್ಮ ಟೈಮ್ ಎಷ್ಟು ಇಂಜುರಿ ಆಗಿದೆ, ಎಷ್ಟು ಬೇಗ ನಮ್ಮ ಹತ್ರ ಹಾಸ್ಪಿಟ್ಲಿಗೆ ನಮಗೆ ಹ್ಯಾಂಡ್ ಪಾರ್ಟ್ ಸಿಗ್ತದೆ, ಅದ ಮೇಲೆ ಡಿಪೆಂಡ್ ಆಗಿ ಇರ್ತದೆ ಸರ್. ಈಗ ಇದರ ಜೊತೆಗೆ ನೀವು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯನ್ನು ಕೂಡ ಮಾಡ್ತೀರಿ. ಹೌದು. ಈ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂದ್ರೆ ಇದರ ವಿಷಯದಲ್ಲಿ ಏನೆಲ್ಲ ವಿಷಯಗಳು ಬರ್ತವೆ? ಮೈಕ್ರೋವ್ಯಾಸ್ಕ್ಯುಲರ್ ಅಂತ ಹೇಳಿದ್ರೆ ನಮ್ದು ಕಣ್ಣಲ್ಲಿ ಡೈರೆಕ್ಟ್ ನೋಡುವಾಗ ನಮಗೆ ತುಂಬ ಥಿಂಗ್ಸ್ ಕಾಣ್ತದೆ. ವಾಟ್ ಯು ಸಿ ಇಸ್ ನಾಟ್ ವಾಟ್ ಈಸ್ ದೇರ್. ಈಗ ಮೈಕ್ರೋಸ್ಕೋಪ್ ಅಂತ ಹೇಳಿದರೆ ನಮ್ಮದು ನಾರ್ಮಲ್ ವಿಷನ್ಗೆ 25 to 40 ಟೈಮ್ಸ್ ಮ್ಯಾಗ್ನಿಫಿಕೇಷನಲ್ಲಿ ನಾವು ನೋಡುವಾಗ ನಮಗೆ ಥಿಂಗ್ಸ್ ಬೆಟರ್ ಆಗಿ ಕ್ಲಿಯರ್ ಆಗಿ ಕಾಣ್ತದೆ. ಅದರ ಸಣ್ಣ ಸಣ್ಣ ಕೈಯ ಒಳಗಡೆ ಹೋಗೋದು ರಕ್ತ ನಾಡಿಗೂ ಕೂಡ ಅದರದ್ದು ಹೋಲ್ಸ್ ನಮಗೆ ಕಾಣ್ತದೆ. ಅದು ಕಟ್ಟಾದರೆ ನಮಗೆ ಕನೆಕ್ಟ್ ಮಾಡ್ಬೋದು. ಸೊ ನಾರ್ಮಲಿ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಲೆಸ್ ದ್ಯಾನ್ 1 millimeter ಸೈಜ್ ವೆಸಲ್ಸಿಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತಾರೆ. ಹಾಗೆ ಮೇಯ್ನಾಗಿ ನಾವು ಈಗ ನಾನು ಹೇಳಿದಾಗೆ ಬೆರಳು ಕೈಯಲ್ಲಿ ತುಂಡಾದರೆ ಕಾಲದ ಬೆರಳು ತೆಗೆದು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ನಮಗೆ ನಾರ್ಮಲ್ ವಿಷನಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿದ್ದು ರಕ್ತನಾಳೆ ಇಲ್ಲಿದ್ದು ಕೈಯಿದ್ದು ರಕ್ತನಾಳೆಗೆ ಅಟ್ಯಾಚ್ ಮಾಡಿ ಅದು ಕೈ ಸೇವ್ ಮಾಡಲಿಕ್ಕೆ, ಅಲ್ಲಾದರೆ ಓದೋ ಬೆರಳು ಮೇಯ್ನಾಗಿ ನಮಗೆ ತಂಬಬೇಕು. ನಮ್ಮದು ಕಟ್ಟ ಬೆರಳು ನಮಗೆ ಮೇನ್ ಇಂಪಾರ್ಟೆಂಟ್ ಬೆರಳು, ಅದು ನಮ್ಮದು 50% ನಮ್ಮದು ಹ್ಯಾಂಡ್ ಫಂಕ್ಷನಿಗೆ ನಮಗೆ ಕಟ್ಟ ಬೆರಳು ಬೇಕು. ಅದು ಹೋದರೆ ಕಾಲುದು ಸೆಕೆಂಡ್ ಬೆರಳು ತೆಗೆದು ನಾವು ಇಲ್ಲಿಗೆ ಅಟ್ಯಾಚ್ ಮಾಡಿ ಒಂದು ಕಟ್ಟ ಬೆರಳು ಥರ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ, ಅವರದ್ದು ನಾರ್ಮಲ್ ಲೈಫ್ ಮಾಡಲಿಕ್ಕೆ ಆಗ್ತದೆ. ಅದು ಮೈಕ್ರೋ ಸರ್ಜರಿದು ಅಪ್ಲಿಕೇಶನ್ಸ್. ಅದು ಮೈಕ್ರೋಸ್ಕೋಪ್ ಇಲ್ಲದೆ ಅದರದ್ದು ಟೆಕ್ನಿಕ್ ಗೊತ್ತಿಲ್ಲದವರು ಮಾಡಲಿಕ್ಕೆ ಆಗೋದು. ಇದರ ಜೊತೆ ಯಾವುದಾದ್ರೂ ಕೂಡ ಡಿಸೀಸಸ್ ಕಾಯಿಲೆಗಳು ಕೂಡ ಇದರಲ್ಲಿ ಬರ್ತಾವ ಹೇಗೆ? ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ತುಂಬ ಎಕ್ಸ್ಟೆನ್ಷನ್ ಇದೆ ಸರ್. ನಾವು ಈಗ ನಮ್ಮದು ಫಾದಮುಲಾಸಲ್ಲಿ ನಾವು ವ್ಯಾಸ್ಕ್ಯುಲರ್ ಮ್ಯಾಲ್ಫಾರ್ಮೇಷನ್ ಇದ್ದರೆ ನಮ್ಮದು ಕೈಯಲ್ಲಿ ಎಕ್ಸ್ಟ್ರಾ ವೆಸಲ್ಸ್ ಗ್ರೋತ್ ಆಗುವಾಗ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಜೊತೆಗೆ ಫಸ್ಟ್ ಅದು ಬ್ಲಾಕ್ ಮಾಡಿ ಮತ್ತು ಅದು ತೆಗೆದು ಪ್ರೆಷರ್ ಎಫೆಕ್ಟ್ ಇದ್ದರೆ, ಸೈಜ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಮತ್ತು ಮೇಯ್ನಾಗಿ ಇದು ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ, ನಾವು ಆಕ್ಸಿಡೆಂಟ್ ಆಗುವ ಮೇಯ್ನಾಗಿ ನಮ್ಮದು ಯಂಗ್ ಪೇಷಂಟ್ಸಿಗೆ ಬೈಕಿಂದ ಬೀಳುವಾಗ ಶೋಲ್ಡರ್ ಇಂಜುರಿ ಆಗಿ ಕೈಗೆ ಹೋಗೋದು ನರ ಇರ್ತದೆ, ನರ್ವ್ಸ್ ಇರ್ತದೆ, ಅದಕ್ಕೆ ಡ್ಯಾಮೇಜ್ ಆಗುವಾಗ ತುಂಬ ಡಿಬಿಲಿಟೇಟಿಂಗ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ತುಂಬ ಜನ ಈಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ನರ್ವ್ ರಿಕವರಿ ಆಗಿ ಪುನಃ ವಾಪಸ್ ಅವರದ್ದು ಕೆಲಸ ಮಾಡಲಿಕ್ಕೆ ಆಗಬೇಕಾಗ್ತೈತೆ. ಈಗ ಗ್ರೋತ್ ಅಂತ ಹೇಳುವಾಗ ಕೆಲವು ಸಲ ಹ್ಯಾಂಡಲ್ಲಿ ಅಥವಾ ಇದರಲ್ಲಿ ಈ ಎಕ್ಸ್ಟ್ರಾ ಬೆರಳು ಇಂಥದ್ದಲ್ಲದೆ ಬೇರೆ ಗ್ರೋತ್ಗಳು ಕೂಡ ಬರುವಂಥ ಚಾನ್ಸಸ್ ಉಂಟು. ಈ ಗ್ರೋತ್ಗಳಿಗೆ ಕೂಡ ನೀವು ಸರ್ಜರಿ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ? ಹೌದು ಸರ್. ನಾವು ನಮ್ಮದು ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಯೂನಿಟ್ದು ಮೇನ್ ಗೋಲ್ ಅಂತ ಹೇಳಿದರೆ ಕೈಗೆ ಬಗ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ, ಯಾವುದಾದ್ರೂ ಗಾಯ ನಮಗೆ, ಈಗ ನಾವು ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ರೆ ಅದು ಮಾಂಸದ ಪ್ರಾಬ್ಲಮ್ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾವೆ. ಈಗ ಡಯಾಬಿಟಿಕ್ ಪ್ರಾಬ್ಲಮ್, ನಾವು ಇಂಡಿಯಾಸ್ ಬಿಕಮ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಡಯಾಬಿಟಿಕ್ ನ್ಯೂರೋಪದಿಯಿಂದ ಇರೋದು ಕಾಲಿಗೆ ಇರೋದು ಗಾಯದ ಟ್ರೀಟ್ಮೆಂಟ್ ಕೂಡ ನಮ್ಮದು ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಯೂನಿಟಲ್ಲಿ ನಾವು ಕೊಡ್ತಾ ಇದ್ದೇವೆ. ನಾವು ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಟ್ರೈನಿಂಗ್ ಕೂಡ ಮಾಡಿದ್ದೇವೆ. ಮತ್ತು ಈಗ ನಮ್ಮ ಆನಕಾಲು ಅಂತ ಹೇಳ್ತಾರೆ, ಅದು ಲಿಂಫ್ಯಾಟಿಕ್ ಸಿಸ್ಟಮ್ ಬ್ಲಾಕ್ ಆಗಿದೆ, ಅದರಿಂದ ಬರೋದು. ನಾರ್ಮಲ್ ಆಗಿ ಈಗ ಕ್ಯಾನ್ಸರ್ ಬಂದು ನಾವು ಬ್ರೆಸ್ಟು ಅಲ್ಲಾದರೆ ಕಾಲಲ್ಲಿ ಟ್ಯೂಮರ್ ಬಂದು ಅದು ತೆಗೆಯುವಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಕೂಡ ಬ್ಲಾಕ್ ಆಗ್ತದೆ. ಅದು ಕೂಡ ಟ್ರೀಟ್ಮೆಂಟ್ ನಮಗೆ ಕೊಡಲಿಕ್ಕೆ ಆಗ್ತದೆ. ಅದಕ್ಕೆ ಅಡ್ವಾನ್ಸ್ ಲಿಂಫ್ಯಾಟಿಕ್ ಸರ್ಜರೀಸ್ ಅಂತ ಹೇಳ್ತಾರೆ. ಅದು ಕೂಡ ಈಗ ನಾವು ಫಾದಮುಲಾಸಲ್ಲಿ ವಿತ್ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್, ರೀಸೆಂಟ್ಲಿ ವೇಲ್ಡ್ ಅಡ್ವಾನ್ಸ್ ಮೈಕ್ರೋಸ್ಕೋಪ್, ಅದರಲ್ಲಿ ನಮಗೆ ಅದರದ್ದು ಕೂಡ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಸೊ ಮೇನ್ಲಿ ವಾಟ್ ನಾವು ಟ್ರೈ ಮಾಡಿದೆ ಅಂತ ಹೇಳಿದೆ, ಕೈಗೆ ಮತ್ತು ಕಾಲಿಗೆ ಗಾಯ ಎಲ್ಲಿ ಆದರೆ ಗಾಯ ಇದ್ದರೆ, ನ್ಯೂರೋಪದಿಕ್ ಪ್ರಾಬ್ಲಮ್ ಇದ್ದರೆ ಕೂಡ ಅದಕ್ಕೆ ಒಂದು ಜಾಗದಲ್ಲಿ ವಿ ಗಿವ್ ದ ಟ್ರೀಟ್ಮೆಂಟ್ ವಿತ್ ದ ಬೆಸ್ಟ್ ಆ್ಯಂಡ್ ದ ಚೀಪೆಸ್ಟ್. ಈಗ ಆನೆಕಾಲು ರೋಗದ ಬಗ್ಗೆ ಮಾತಾಡಿದ್ವಿ. ಆನೆಕಾಲು ರೋಗ ಅಂತ ಹೇಳಿದರೆ ಅದು ಕಾಲು ದೊಡ್ಡದಾದ ಮೇಲೆ ಮತ್ತೆ ಅದು, ಅಥವಾ ಬೇರೆ ಪಾರ್ಟ್ ದೊಡ್ಡದಾದ ಮೇಲೆ ಅದು ಮತ್ತೆ ಸಣ್ಣದಾಗೋದಿಲ್ಲ ಅನ್ನುವಂಥದ್ದು.
ಅದಕ್ಕೆ ಟ್ರೀಟ್ಮೆಂಟಿಂದ ಸ್ವಲ್ಪ ಏನಾದರೂ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಸರ್? ಟ್ರೀಟ್ಮೆಂಟ್ ಆಗ್ತದೆ ಸರ್. ಈಗ ನಮ್ಮ ಸದ್ಯಕ್ಕೆ ಒಂದು 5-6 ಪೇಷಂಟಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿದೆ. ಈಗ ಇವತ್ತೊಂದು ಪೇಷಂಟ್ ಅಡ್ಮಿಟ್ ಕೂಡ ಆಗಿದ್ದೇವೆ. 2 ಕಾಲು, ಅವರು ಒಂದು 20 ಇಯರ್ಸ್ ಅಂದಲೇ ವಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವರು ಆಲ್ಮೋಸ್ಟ್ 40-50 ಇಯರ್ಸ್ ಆಗಿದೆ. ಅವ್ರದ್ದು ಸೈಜ್ ನಾವು ಫಸ್ಟ್ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿ ಆಲ್ಮೋಸ್ಟ್ ನಾರ್ಮಲ್ ಥರ ತರಬೇಕಾಗ್ತದೆ. ಅದ ನಂತರ ಪ್ರೈಮರಿ ಪ್ರಾಬ್ಲಮ್ ಇಸ್ ಲಿಂಫ್ಯಾಟಿಕ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಹೊಟ್ಟೆ ಒಳಗಡೆ ನಮಗೆ ತುಂಬ ಲಿಂಫ್ಯಾಟಿಕ್ ಚಾನೆಲ್ಸ್ ಇದೆ. ಅದು ಅಲ್ಲಿಂದ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿದ ಹೆಲ್ಪಲ್ಲಿ ಟ್ರಾನ್ಸ್ಫರ್ ಮಾಡಿ ಕಾಲದ ಲಿಂಫ್ಯಾಟಿಕ್ಗೆ ಕನೆಕ್ಟ್ ಮಾಡಿ ಅದು ಬೈಪಾಸ್ ಮಾಡಲಿಕ್ಕೆ ಆಗ್ತದೆ. ಇದು ತುಂಬ ದೊಡ್ಡ ಪ್ರೋಸೆಸ್ ಆ್ಯಂಡ್ ದಟ್ ಈಸ್ ಎ ಚಾಲೆಂಜಿಂಗ್ ಥಿಂಗ್. ಆ್ಯಂಡ್ ಇಂಡಿಯಾದಲ್ಲಿ ಅಷ್ಟು ಜಾಸ್ತಿ ಸೆಂಟರ್ಸ್ ಅವೈಲೇಬಲ್ ಇಲ್ಲ ಸರ್. ಆದರೆ ಇದರಿಂದ ಟ್ರೀಟ್ಮೆಂಟ್ನಿಂದ ಮೊದಲಿಗಿಂತ ಒಂದು 50-60% ರೋಗಿ ಇಂಪ್ರೂವ್ ಆಗುವಂಥ ಚಾನ್ಸಸ್ ಡೆಫಿನೆಟ್ಲಿ ಆಗ್ತದೆ. ಇದರ ಜೊತೆ ನೀವು ಡಯಾಬಿಟಿಕ್ನ ಪ್ರಾಬ್ಲಮ್ ಸಾಮಾನ್ಯವಾಗಿ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಈ ಥರದ ಇಂಜುರಿಗಳಲ್ಲಿ ತುಂಬ ಪ್ರಾಬ್ಲಮ್ಗಳು ಕಂಡು ಬರ್ತವೆ. ಅವರು ಅಲ್ಲಿ ಕೊಳೆತು ಹೋಗೋದು, ಅದನ್ನು ಪೂರ್ತಿಯಾಗಿ ರಿಮೂವ್ ಮಾಡಬೇಕಾಗಿ ಬರುವಂಥದ್ದು ಬೆರಳುಗಳು. ಇದನ್ನು ಒಂದು ಲೆವೆಲ್ಗೆ ಹೋದರೂ ಕೂಡ ಪುನಃ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆಗ್ತದೆ ಸರ್. ಈಗ ಮೇನ್ ಪ್ರಾಬ್ಲಮ್ ಆಫ್ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದೆ. ಈಗ ನಮ್ಮದು ಡಯಾಬಿಟಿಕ್ ಮೆಡಿಕಲ್ ಟ್ರೀಟ್ಮೆಂಟ್ ಇಸ್ ಅಡ್ವಾನ್ಸ್ ಸೋ ಮಚ್. ನಾರ್ಮಲ್ ನಮ್ಮದು ಲೈಫ್ ಸ್ಪ್ಯಾನ್ ಈಗ ರೆಡ್ಯೂಸ್ ಆಗೋದಿಲ್ಲ. ಮುಂಚೆ ನಮ್ಮದು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಮ್ಮದು ಲೈಫ್ ಸ್ಪ್ಯಾನ್ 30-40 ಇಯರ್ಸ್ ಇತ್ತು. ಈಗ ನಮಗೆ ಡಯಾಬಿಟಿಸ್ ಇದ್ದರೆ ಕೂಡ ನಮ್ಮದು ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ 70-80 ಇಯರ್ಸ್ ಆಗಿದೆ. ಡಯಾಬಿಟಿಸ್ ನಾವು ಎಷ್ಟು ಕಂಟ್ರೋಲ್ ಮಾಡಿದರೆ ಕೂಡ 10 ಇಯರ್ಸ್ 15 ಇಯರ್ಸಲ್ಲಿ ನಮಗೆ ನ್ಯೂರೋಪತಿ ಪ್ರಾಬ್ಲಮ್ ಬರುತ್ತೆ. ನ್ಯೂರೋಪತಿ ಮೇಯ್ನ್ ಆಗಿ ಎಫೆಕ್ಟ್ ಆಗೋದಂದರೆ ಕಾಲಿಗೆ ಎಫೆಕ್ಟ್ ಆಗ್ತದೆ. ಕಾಲಲ್ಲಿ ಅಲ್ಸರ್ ಬರುತ್ತದೆ. ನಮಗೆ ಪೇಯ್ನ್ ಹೋಗುವಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಾಲಿಗೆ ಕೈಗೆ ಡ್ಯಾಮೇಜ್ ಬರುತ್ತೆ ಅಂತ. ಸೊ ಮೇಯ್ನ್ಲಿ ಪೇಷಂಟ್ಸ್ಗೆ ಪೇಯ್ನ್ ಇರೋದಿಲ್ಲ. ಪೇಯ್ನ್ ಇಲ್ಲದ ಕಾರಣದಲ್ಲಿ ನಮಗೆ ಡ್ಯಾಮೇಜ್ ಆಗೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಪ್ರೀ ಅಲ್ಸರ್ ಸ್ಟೇಜ್, ಒಂದು ಅಲ್ಸರ್ ಬರೋ ಮುಂಚೆ ಅವರೇ ಪಿಕಪ್ ಮಾಡಿ ಅವರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವೇರ್ನೆಸ್ ಕೊಟ್ಟು ಪ್ರಾಪರಾಗಿ ಫುಟ್ವೇರ್ ಯೂಸ್ ಮಾಡಿ ಪ್ರಾಪರಾಗಿ ನಮ್ಮದು ವಿಷನ್ ಯೂಸ್ ಮಾಡಿ ನಾವು ಅದು ಕೇರ್ ಕೊಟ್ಟರೆ ಅದು ಕಾಲು ಆಂಬ್ಯುಟೇಷನಿಂದ ಸೇವ್ ಮಾಡಲಿಕ್ಕೆ ನಮಗೆ ಆಗ್ತದೆ. ಮೇಯ್ನ್ಲಿ ಬಿಕಾಸ್ ನಮ್ಮದು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಇದು ನಮ್ಮದು ಸ್ಪೆಷಲೈಸೇಷನಲ್ಲಿ ಕಾಲಿಗೆ ಪ್ರಾಬ್ಲಮ್ ಆಗಿ ಗಾಯ ಆಗಿ ತುಂಬ ಪೇಷಂಟ್ಸ್ ಬರ್ತಾ ಇತ್ತು. ಹಾಗೆ ನಾವು ನೋಡುವಾಗ ಅವರಿಗೆ ಸೇವ್ ಮಾಡಲಿಕ್ಕೆ ನಮ್ಮದು ಕೈಯಿಂದ ಆಗ್ತದೆ ಅಂತ ಹೇಳಿದಕ್ಕೆ ನಾವು ಒಂದು ಸ್ಪೆಷಲೈಸೇಷನ್ ಮಾಡಿ ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ. ನಾವು ಡಯಾಬಿಟಿಕ್ ಫುಡ್ ಕೇರ್ ಕೂಡ ಫಾದರ್ಮುಲ್ಲಾಸಲ್ಲಿ ಕೊಡ್ತಾ ಇದ್ದೀವಿ. ಇದರ ಜೊತೆ ನೀವು ಪೇಷಂಟ್ಸಿಗೆ ಮತ್ತು ಜನರಲ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಹೇಳಿದ್ರಿ. ಹೌದು, ನಮ್ಮದು ಲೈಫಲ್ಲಿ ನಮ್ಮ ಒಂದು ವರ್ಕ್ ಈಸ್ ಅವರ್ ಪ್ರೊಫೆಷನಲ್ ಲೈಫ್, ನಮ್ಮದು ಪರ್ಸನಲ್ ಲೈಫ್, ನಮ್ಮದು ಸೋಷಿಯಲ್ ಲೈಫ್. ಸೋಷಿಯಲ್ ಲೈಫ್ ಈಸ್ ವೇರ್ ವಿ ಗಿವ್ ಅವೇರ್ನೆಸ್. ಅದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ ನಮ್ಮದು ಟೈಮ್. ದಿಸ್ ಈಸ್ ಆಲ್ಸೋ ಸೋಷಿಯಲ್ ಅವೇರ್ನೆಸ್ ಟೈಮ್ ಫಾರ್ ಮೀ. ಈಗ ಡಯಾಬಿಟೀಸ್ ಪೇಷಂಟ್ಸಿಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಏನು ಅವೇರ್ನೆಸ್ ಅನ್ನು? ಮೇಯ್ನಾಗಿ ನಾವು ಅಲ್ಲಿ ನಮ್ಮದೊಂದು ಸರ್ವೆ ಮಾಡಿದ್ದೇವೆ. ಎಷ್ಟು ಜನರಿಗೆ ಡಯಾಬಿಟಿಕ್ ಫುಡ್ ಬಗ್ಗೆ, ಡಯಾಬಿಟಿಕ್ ಫುಟ್ವೇರ್ ಯೂಸ್ ಮಾಡೋ ಬಗ್ಗೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ ಎಂದು ನಮ್ಮದು ಡಯಾಬಿಟಿಕ್ ಪೇಷಂಟ್ಸ್ ಬರೋದ್ರ ಹತ್ರ ನಾವು ಟ್ರೀಟ್ಮೆಂಟ್ ಇವಾಗ ನಾವು ಒಂದು ಕ್ವೆಶ್ಚನರ್ ಕೇಳಿದ್ದೇವೆ. ಸರ್ಪ್ರೈಸಿಂಗ್ಲಿ ಅರೌಂಡ್ 500 ಪೀಪಲ್ ವಿ ಸರ್ವೇಡ್ and maximum around 10 to 20 people are knowing that or they are aware that diabetic food care is important. ಒಂದು ಪ್ರಾಪರ್ ಆಗಿ ಚಪ್ಪಲಿ ಯೂಸ್ ಮಾಡಬೇಕಂತೆ ಯಾರಿಗೆ ಗೊತ್ತಿಲ್ಲ ಸರ್. ಯಾವ ಥರದ ಚಪ್ಪಲಿ ಯೂಸ್ ಮಾಡಿ? ಅದಕ್ಕೆ ಮೈಕ್ರೋ ಕುಷನ್ ರಬ್ಬರ್ ಇದೆ ಸರ್. ಈಗ ನಮ್ಮದು ಫಾದರ್ಮುಲ್ಲಾಸಲ್ಲಿ ಅದಕ್ಕೆ ಒಂದು ಟೆಸ್ಟ್ ಇದೆ. ನಾವು ವಾಕಿಂಗ್ ಮಾಡುವಾಗ ನಮ್ದು ಎಲ್ಲೆಲ್ಲ ಪ್ರೆಷರ್ ಬೀಳ್ತದೆ ಅಂದರೆ ನಮಗೆ ಗೊತ್ತಿರಬೇಕು. ಅದು ಪ್ರೆಷರ್ ಎಕ್ಸಿಟ್ ಆಗ್ತಾ ಇದೆಯಾ ಇಲ್ವಾ ಅಂದರೆ ನಮಗೆ ಅದರಲ್ಲಿ ಮೆಷಿನಲ್ಲಿ ಗೊತ್ತಾಗ್ತದೆ. ಆ ಏರಿಯಾದಲ್ಲಿ ಆಲ್ರೆಡಿ ನಾವು ಒಂದು ಪ್ರೆಷರ್ ಆಫ್ಲೋಡ್ ಮಾಡಿದರೆ ಅವರಿಗೆ ಅಲ್ಲಿ ಅಲ್ಸರ್ ಬರೋದು ಚಾನ್ಸಸ್ ಕಮ್ಮಿ ಇರ್ತದೆ. ಮತ್ತು ಅಲ್ಲಿ ಮಸಿಲದ ಡ್ಯಾಮೇಜು ಅಲ್ಲ ಅದರ ಬೋನದ ಡ್ಯಾಮೇಜ್ ಇದ್ದರೆ ಅದು ಬೇಗ ಕರೆಕ್ಟ್ ಮಾಡಿದರೆ ಅವರಿಗೆ ಮುಂದೆ ಹೋಗುವಾಗ ಕಾಂಪ್ಲಿಕೇಶನ್ ಬರೋದು ಕೂಡ ಕಮ್ಮಿ ಆಗ್ತದೆ. ಪ್ರೈಮರ್ಲಿ ಪೇಷಂಟ್ ಹ್ಯಾಸ್ ಟು ಬಿ ಅವೇರ್. ಅವರಿಗೆ ಗೊತ್ತಿರಬೇಕು ಇದೊಂದು ಪ್ರಾಬ್ಲಮ್ ಬರುತ್ತದೆ, ನಮಗೆ ಕೇರ್ ಮಾಡಬೇಕಾಗ್ತದೆ. ನಿಮ್ಮ ಈ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಸರ್ಜರಿಯ ವಿಷಯಗಳನ್ನು ಹೇಳಿದ್ರಿ, ಮುಖ್ಯವಾಗಿ ಆಕ್ಸಿಡೆಂಟಲ್ ಸರ್ಜರಿಗಳು. ಹೌದು ಸರ್. ಮತ್ತು ಈವನ್ ನೀವು ವ್ಯಾಸ್ಕ್ಯುಲರ್ ಕನೆಕ್ಟೆಡ್ ಸರ್ಜರಿಗಳು. ಹೌದು. ಇದರ ಬಗ್ಗೆ ಜನರಲ್ಲೆಲ್ಲ ಒಳ್ಳೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ನಿಸ್ತದ? ಇದು ತುಂಬ ಕಾಸ್ಟ್ಲಿ ಅಂತ ಅವರಿಗೆ ತೋರಿ ಹೀಗೆ ಬರದೇ ಇರುವಂಥ. ನಮ್ಮದು ಮ್ಯಾಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜ್ ತುಂಬ ಇದೆ ಸರ್. ಅಲ್ಲಿ ಜನರಲ್ ವಾರ್ಡಲ್ಲಿ ಟ್ರೀಟ್ಮೆಂಟ್ ಈಸ್ ವೆರಿ ಮಚ್ ಸಬ್ಸಿಡೈಸ್. ಈಗ ನಾವು ಹೇಳಿದಾಗೆ ಒಂದು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ, ಒಂದು ಟಿಶ್ಯೂ ಟ್ರಾನ್ಸ್ಫರ್ ಮತ್ತು ಒಂದು ಟೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಇಸ್ ದೇರ್. ಐ ಥಿಂಕ್ ದಟ್ ಈಸ್ ಅ ಗ್ರೇಟ್ ಹೆಲ್ಪ್ ಫಾರ್ ದಿ ಪಬ್ಲಿಕ್. ಅವರಿಗೆ ವಿತೌಟ್ ಪೇಯಿಂಗ್ ಎನಿಥಿಂಗ್, ಖರ್ಚು ಇಲ್ಲದೆ ಇದೇ ಥರ ರೀತಿಯೆಲ್ಲ ಸರ್ಜರಿ ಟ್ರೀಟ್ಮೆಂಟ್ ನಮಗೆ ಕೊಡಲಿಕ್ಕೆ ಆಗ್ತಾಯಿದೆ ಸರ್. ಸೊ ಅಲ್ಲಾದರೆ ಕೂಡ ಒಂದು ಜನರಲ್ ವಾರ್ಡಲ್ಲಿ ಒಂದು ಕಾಲದ ಬೆರಳು ಕೈಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಒಂದು 60,000 to 70,000 ರೂಪೀಸ್ ಆಗ್ತದೆ. ಈಗ
ಆಕ್ಸಿಡೆಂಟ್ ಪೇಷಂಟ್ಸ್ಗಳು ಈ ಥರದ್ದು ನಿಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾರಾ ಹೇಗೆ? ಈಗ ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಯೂನಿಟ್ ಫಾದರ್ ಮುಲ್ಲರ್ಸಲ್ಲಿ ಸ್ಟಾರ್ಟ್ ಮಾಡಿ 12 years ಆಯಿತು ಸರ್. ಆ್ಯಂಡ್ ಪರ್ ಮಂತ್ ಆಲ್ಮೋಸ್ಟ್ ನಮಗೆ ಒಂದು 80 to 100 ಸರ್ಜರೀಸ್ ಆಗ್ತಾ ಇರ್ತದೆ. ಸೊ ಐ ಥಿಂಕ್ ಪೇಷಂಟ್ಸಿಗೆ ಅವೇರ್ನೆಸ್ ಇದೆ. ಮುಂದಿನ ದಿವಸಗಳಲ್ಲಿ ಇದರಲ್ಲಿ ಡೆವಲಪ್ಮೆಂಟ್ ಇನ್ನೂ ಆಗಬಹುದು ಅಂತ ನಿಮಗೆ ಅನಿಸ್ತದೆ? ಈಗ ಮೇಯ್ನಾಗಿ ನಾವು ಮಾತಾಡೋದೆಲ್ಲ AI. ಸೊ AI ವಿಲ್ ಬಿ ದೇರ್, ಬರುತ್ತದೆ ನಮಗೆ ಟ್ರೀಟ್ಮೆಂಟ್ ಅಸಿಸ್ಟ್ ಮಾಡಲಿಕ್ಕೆ. ಈ AI ಅಸಿಸ್ಟೆಡ್ ಎಕ್ವಿಪ್ಮೆಂಟ್ಸ್ ಬಂದಿದೆ, ಮೈಕ್ರೋಸ್ಕೋಪ್ ಬಂದಿದೆ ಸರ್. ಇದೊಂದು ಡ್ಯಾವಿಂಚಿ ಅಂತ ಹೇಳಿದರೆ ಒಂದು ಇಟ್ಸ್ ಎ ರೋಬೋಟಿಕ್ ಹ್ಯಾಂಡ್, ರೋಬೋಟಿಕ್ ಸರ್ಜರಿ. ನಾವು ಕೈಯಲ್ಲಿ ಡೈರೆಕ್ಟ್ ಟಚ್ ಮಾಡಬೇಕಂತಿಲ್ಲ, ಒಂದು ಕನ್ಸೋಲಲ್ಲಿ ಕೂತ್ಕೊಂಡು ನಮಗೆ ಸಣ್ಣ ಸಣ್ಣ ವೆಸಲ್ಸ್ ಎಲ್ಲ ರಿಪೇರ್ ಮಾಡಲಿಕ್ಕೆ, ನಮ್ಮದು ಕೈದು ಟ್ರೆಮರ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತದೆ. ಅದಕ್ಕೆ ಪ್ರೆಸಿಷನ್ ಕೂಡ ಈಸಿ ಆಗ್ತದೆ ಸರ್. ದಟ್ ವಿಲ್ ಬಿ ದ ನೆಕ್ಸ್ಟ್ ಅಡ್ವಾನ್ಸ್. ಮತ್ತು ಕೈ ಹೋದವರಿಗೆ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ವಿಲ್ ಬಿ ದ ನೆಕ್ಸ್ಟ್ ಥಿಂಗ್ ಸರ್. ಸೊ ಮೇ ಬಿ ಅದು ಕೂಡ ಅವೈಲೇಬಲ್ ಆಗ್ತದೆ. ಫಾದರ್ ಮುಲ್ಲರ್ಸಲ್ಲಿ ಮೇ ಬಿ ವಿ ಆರ್ ಟ್ರೈ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟದು ಪರ್ಮಿಷನ್ ಬೇಕಾಗ್ತದೆ. ಮೇ ಬಿ ಅನದರ್ 2-3 years ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ವಿಲ್ ಬಿ ಅವೈಲೇಬಲ್ ಇನ್ ಮ್ಯಾಂಗ್ಳೂರ್ ಸರ್. ಒಟ್ಟಾರೆ ಹೇಳೋದಿದ್ರೆ ಈಗ ಪಬ್ಲಿಕ್ಕಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಈ ರೀತಿಯ ಒಂದು ಅಂತ ಹೇಳಿದರೆ ಆಕ್ಸಿಡೆಂಟ್ನ ಬಗ್ಗೆ, ಆಕ್ಸಿಡೆಂಟಲ್ ಇಂಜುರಿಯನ್ನು ಟ್ರೀಟ್ಮೆಂಟ್ ಮಾಡೋದ್ರ ಬಗ್ಗೆ ನೀವು ಏನು ಅಡ್ವೈಸ್ ಕೊಡಲಿಕ್ಕೆ ಇಷ್ಟಪಡ್ತೀವಿ? ಈಗ ಫಾದರ್ ಮುಲ್ಲರ್ಸ್ ವೆಬ್ಸೈಟಲ್ಲಿ ನಮ್ಮದು ಅಪ್ಡೇಟ್ ಆಗ್ತಾ ಇರ್ತದೆ, ಯಾವುದೆಲ್ಲ ಕೆಲಸ ಅಲ್ಲಿ ಆಗ್ತಾ ಉಂಟು, ಯಾವುದೆಲ್ಲ ಪೇಷಂಟಿಗೆ ಒಳ್ಳೆಯದಾಗಿದೆ. ಈಗ ಎಲ್ಲರೂ ಗೂಗಲ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ನಾವು ವಿ ಆರ್ ಟ್ರೈಯಿಂಗ್ ಟು ಪ್ರೊಪಗೇಟ್ ದಿ ಯಾವುದೆಲ್ಲ ಟ್ರೀಟ್ಮೆಂಟ್ ಇಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಿದೆ. ಅದಕ್ಕಿಂತ ಜಾಸ್ತಿ ಮೇ ಬಿ ದಿಸ್ ಆಲ್ ಇಂಡಿಯಾ ರೇಡಿಯೋ ವೈ ಐ ಕೇಮ್ ಹಿಯರ್, ದಟ್ಸ್ ಅ ಮೇನ್ ಪರ್ಪಸ್, ದಟ್ ಜನರಿಗೆ ಗೊತ್ತಿರಬೇಕು ಹೀಗೆ ಇದೇ ಥರ ಟ್ರೀಟ್ಮೆಂಟ್ ನಮ್ಮ ಮಂಗಳೂರಲ್ಲಿ ಅವೈಲೇಬಲ್ ಇದೆ, ಅದು ಫಾದರ್ ಮುಲ್ಲರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಅವರಿಗೆ ಕರೆಕ್ಟಾಗಿ ಟೈಮಲ್ಲಿ ಕರೆಕ್ಟಾಗಿ ಜಾಗದಲ್ಲಿ ಹೋಗಿದರೆ ಅವರಿಗೆ ಬೆಸ್ಟ್ ರಿಸಲ್ಟ್ಸ್ ಸಿಗ್ತದೆ ಸರ್. ಅದೇ ರೀತಿ ಈಗ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಅವರನ್ನು ತರುವವರಿಗೆ ಅಥವಾ ಪೇಷಂಟ್ಸಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಔಟ್ರೀಚ್ ಪ್ರೋಗ್ರಾಮ್ ಅಂತ ಹೇಳಿದರೆ ನಮ್ಮದು ಇಂಡಿಯಾದಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಹಾಗೆ ರೆಫರಲ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇಲ್ಲ ಸರ್. ಪ್ರೈವೇಟ್ ಹಾಸ್ಪಿಟಲ್ಸ್ ತುಂಬ ಇದ್ದಾವೆ. ಹಾಗೆ ಆಂಬ್ಯುಲೆನ್ಸ್ ಇದ್ದವರ ಜನರಿಗೆ ನಾವು ಒಂದ್ಸಲ ಟ್ರೈನಿಂಗ್ ಕೊಟ್ಟಿದ್ದೇವೆ, ಯಾವುದಾದ್ರು ಇಂಜುರಿ ಇದ್ದರೆ ಹೇಗೆ ರೀತಿಯಲ್ಲಿ ಅದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತೆಲ್ಲ. ಅದು ದಟ್ ಈಸ್ ಕಮ್ಸ್ ಅಂಡರ್ ದ ಫಸ್ಟ್ ಏಡ್ ಪ್ರೋಗ್ರಾಮ್. ನಮ್ಮ ಫಾದರ್ ಮುಲ್ಲರ್ಸಲ್ಲಿ ಆಲ್ರೆಡಿ ಒಂದು ಸಿಮ್ಯುಲೇಷನ್ ಲ್ಯಾಬಲ್ಲಿ ಫಸ್ಟ್ ಏಡ್ ಪ್ರೋಗ್ರಾಮ್, CPR ಪ್ರೋಗ್ರಾಮ್ಸ್ ನಡೀತಾ ಇದ್ದೇವೆ ಲೋಕಲ್ ಪಬ್ಲಿಕ್ಗೆ ಅವೇರ್ನೆಸ್ ಮಾಡಲಿಕ್ಕೆ. ಸೊ ನಾವು ಜನರಿಗೆ ಒಂದು ಹೇಳೋದು ಅಂತ ಹೇಳಿದರೆ ಇದೇ ಟೈಪ್ ಟ್ರೀಟ್ಮೆಂಟ್ಸು ನಮ್ಮ ಮಂಗಳೂರಲ್ಲಿ ಅವೈಲೇಬಲ್ ಇದೆ. ನೀವು ಕರೆಕ್ಟಾಗಿ ಇಲ್ಲಿ ಫಾದರ್ ಮುಲ್ಲರ್ಸಲ್ಲಿ ನಾವು ಹೀಗೆ ಇದ್ದೇವೆ, ಹಾಗೆ ಅದಕ್ಕೆ ಇಲ್ಲಿ ಬಂದರೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿಸಲಿಕ್ಕೆ ಟ್ರೈ ಮಾಡಿ. ಒಳ್ಳೆಯದು ಡಾಕ್ಟರ್ ಲತೀಶ್ ಅವರೇ. ಮುಖ್ಯವಾಗಿ ನಿಮ್ಮ ವಿಭಾಗದಲ್ಲಿ ಆಕ್ಸಿಡೆಂಟಲ್ ಸಂದರ್ಭದಲ್ಲಿ ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಹ್ಯಾಂಡ್ ಆ್ಯಂಡ್ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಜನರನ್ನು ಯಾವ ರೀತಿಯಲ್ಲೆಲ್ಲ ಟ್ರೀಟ್ಮೆಂಟ್ಗೆ ನೀವು ಒಳಪಡಿಸ್ತಾ ಇದ್ದೀರಿ, ಇದರ ಒಂದು ಮಾಹಿತಿಯನ್ನು ಒದಗಿಸಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.